ಹೌದು, ಜೈ ಜವಾನ್ ಜೈ ಕಿಸಾನ್ ಎಂಬುದು ಭಾರತದ ಧ್ಯೇಯ ವಾಕ್ಯ. ಆದರೆ ಜವಾನ್ ಮತ್ತು ಕಿಸಾನ್ ಇಬ್ಬರಿಗೂ ದೇಶದಲ್ಲಿ ಸಿಗುತ್ತಿರುವ ಗೌರವ ಏನು ಎಂಬುದು ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಸಾಬೀತಾಗುತ್ತಲೇ ಇದೆ. ಇದಕ್ಕೆ ಮತ್ತೊಂದು ಸೇರ್ಪಡೆಯೇ ಕಾರ್ಗಿಲ್ ವಿಜಯ್ ದಿವಸ್ ದಿನದಂದೇ ಮಾಜಿ ಸೈನಿಕರ ಪ್ರತಿಭಟನೆಯಾಗಿದ್ದು, ಈ ಘಟನೆಯಿಂದ ಇಡೀ ಜಿಲ್ಲಾಡಳಿತವೇ ತಲೆ ತಗ್ಗಿಸುವಂತಾಗಿದೆ. ಕಾರ್ಗಿಲ್ ವಿಜಯ್ ದಿವಸದಂದೇ ಮಾಜಿ ಸೈನಿಕ ಉಪವಾಸ ಸತ್ಯಾಗ್ರಹ ಮಾಡಲು ಮುಂದಾಗಿದ್ದು, ಚಿಂತಾಮಣಿ ತಾಲೂಕು ಆಡಳಿತ ಕಚೇರಿ ಎದುರು ಇಂದು ಮಾಜಿ ಯೋಧ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಕುಟುಂಬ ಸಮೇತ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾದ ಮಾಜಿ ಸೈನಿಕ ಅಮರಣಾಂತ ಸತ್ಯಾಗ್ರಹ ನಡೆಸೋದಾಗಿ ಮಾಜಿ ಯೋಧ ಘೋಷಣೆ ಮಾಡಿದ್ದಾರೆ. ಮಾಜಿ ಸೈನಿಕನ ಮನವೊಲಿಸಲು ಪೊಲೀಸರು ಮುಂದಾಗಿದ್ದು, ಪೊಲೀಸರ ಮನವಿಗೂ ಬಗ್ಗದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಇವಾಗ ತೋರಿಸ್ತೀವಿ ಅಂತಿದ್ದಾರೆ. ನನ್ಗೆ ಇವಾಗ ಯಾಕೆ ಇವಾಗ ಅಂದ್ರೆ ಯೋಗ್ಯವಲ್ಲದ ಭೂಮಿ ಅಲ್ಲ. ಡಿಸೆಂಬರ್ 12ನೇ ತಾರೀಕು ಸರ್ಕಾರ ಕಳ್ಸಿಕೊಟ್ಟಿದಲ್ಲ. ಡಿಸೆಂಬರ್ 12ನೇ ತಾರೀಕು ಇದುವರೆಗೂ ನನ್ ಸ್ಪಾಟ್ ತೋರಿಸಿಲ್ಲ. ಯಾವ ಪುರುಷಾರ್ಥಕ ಮಾಡಿದ್ರಿ ಇವರು? ಇದು ನನ್ನ ಪ್ರಶ್ನೆ. ಸರ್, ಮಾರ್ಚ್ ಅಲ್ಲೇ ನನ್ನನ್ನು ಭಿಕ್ಷಾಟನೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ ತಾಲೂಕು ಆಡಳಿತ. ನನ್ಗದು ಭೂಮಿ ಬೇಕಾಗಿಲ್ಲ ಅಂತ DC ಅವರಿಗೆ ಮಾರ್ಚ್ ಅಲ್ಲೇ ಲೆಟರ್ ಕೊಟ್ಟಿದ್ದೀನಿ. ನಾನು ಅದ್ರ ಬಗ್ಗೆ ಮಾಡ್ಕೊಡ್ತೀನಿ ಅಂತ ಮಾರ್ಚ್ ಅಲ್ಲೇ DC ಸಾಹೇಬರು ಆಶ್ವಾಸನೆ ಕೊಟ್ಟರು. ಇದುವರೆಗೂ ಆಶ್ವಾಸನೆಯಲ್ಲೇ ಇದೆ, ಕಾರ್ಯಗತ ಆಗಲಿಲ್ಲ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಕಾಲು ಕಳೆದುಕೊಂಡಿರುವ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರಿಗೆ ಸರ್ಕಾರ ಜಮೀನು ಮಂಜೂರು ಮಾಡಿದರೂ ಜಮೀನು ಗುರುತಿಸಿಕೊಡುವಲ್ಲಿ ತಾಲೂಕು ಆಡಳಿತ ನಿರ್ಲಕ್ಷ್ಯ ಮಾಡುತ್ತಿರುವುದನ್ನು ವಿರೋಧಿಸಿ ಮಾಜಿ ಯೋಧ ಪ್ರತಿಭಟನೆ ನಡೆಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ಮಾಜಿ ಯೋಧ ಶಿವಾನಂದ ರೆಡ್ಡಿ ಅಂದು ನಡೆದ ಅಪಘಾತವೊಂದರಲ್ಲಿ ಅಂಗವಿಕಲತೆಗೆ ಗುರಿಯಾಗಿದ್ದಾರೆ. ಇದರಿಂದಾಗಿ ಸೇನೆಯಿಂದ ನಿವೃತ್ತಿ ಹೊಂದಿದ್ದು, ನಿವೃತ್ತಿ ಹಿನ್ನೆಲೆ 2 ಹೆಕ್ಟೇರ್ ಜಮೀನು ಮಂಜೂರು ಮಾಡಿ ಕರ್ನಲ್ ಜನರಲ್ ಆದೇಶ ಮಾಡಿದ್ದಾರೆ. ಜಮೀನು ಮಂಜೂರು ಮಾಡಿ 25 ವರ್ಷಗಳಾದರೂ ಚಿಂತಾಮಣಿ ತಾಲೂಕು ಆಡಳಿತದ ಅಧಿಕಾರಿಗಳು ಜಮೀನು ನೀಡದೆ ಸತಾಯಿಸುತ್ತಿದ್ದಾರೆ. ಇದರಿಂದಾಗಿ ಕಳೆದ 25 ವರ್ಷಗಳಿಂದ ಮಾಜಿ ಯೋಧ ಶಿವಾನಂದ ರೆಡ್ಡಿ ಜಮೀನಿಗಾಗಿ ಹೋರಾಟ ನಡೆಸುತ್ತಲೇ ಇದ್ದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಚಿಂತಾಮಣಿ ನಗರದ ತಾಲೂಕು ಕಚೇರಿ ಎದುರು ಇಂದು ಪ್ರತಿಭಟನೆಗೆ ಮುಂದಾಗಿದ್ದು, ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ಯೋಧನೊಬ್ಬ ತನಗೆ ನ್ಯಾಯಯುತವಾಗಿ ಬರಬೇಕಾದ ಭೂಮಿಗಾಗಿ ಅದೇ ಕಾರ್ಗಿಲ್ ವಿಜಯ ದಿವಸದಂದೇ ಉಪವಾಸ ಮಾಡುವಂತಾಗಿರುವುದು ವಿಪರ್ಯಾಸವೇ ಸರಿ. ಕ್ರೈಮ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.